ನಮಗೆ ಈ ಕ್ರೂಡ್ ಆಯಿಲ್ ಬರೋದು ಎಲ್ಲಿಂದ ಅಂತಂದ್ರೆ ಅತಿ ಹೆಚ್ಚು ಬರೋದೇ ರಷ್ಯಾದಿಂದ. 41.48% ರಷ್ಯಾದಿಂದ ಕ್ರೂಡ್ ಆಯಿಲ್ ಬರುತ್ತೆ. ಇನ್ನು ಇರಾಕ್ನಿಂದ 16.26% ಕ್ರೂಡ್ ಆಯಿಲ್ ಬರುತ್ತೆ. ಸೌದಿ ಅರೇಬಿಯಾ ನೋಡಿ, ನಿಮಗೆ ಜಲಸಂಧಿಯ ಮ್ಯಾಪ್ ಅನ್ನು ನೋಡಿದ್ವಿ, ಅಲ್ಲಿ ಮಾರ್ಗವನ್ನು ನೋಡಿದ್ವಲ್ಲ, ಸೌದಿ ಅರೇಬಿಯಿಂದ ಅದೇ ಮಾರ್ಗದಲ್ಲೇ ಬರಬೇಕು ಇವೆಲ್ಲ. 8.34% ಕ್ರೂಡ್ ಆಯಿಲ್ ಬರೋದು ಸೌದಿ ಅರೇಬಿಯಾದಿಂದ. 8.04%. ಇನ್ನು ಅಮೆರಿಕಾದಿಂದ 7.14% ಕ್ರೂಡ್ ಆಯಿಲ್ ಬರುತ್ತೆ. ನೈಜೀರಿಯಾದಿಂದ 2.89% ಕ್ರೂಡ್ ಆಯಿಲ್ ಬರುತ್ತೆ. ಕುವೈತ್ನಿಂದ 2.68% ಬಂದ್ರೆ ವೆನೆಜುವೆಲಾದಿಂದ 1.41% ಕ್ರೂಡ್ ಆಯಿಲ್ ಬರುತ್ತೆ. ಇನ್ನು ಒಮನ್ ನಿಂದ ಬರೋದು 1% ಗಿಂತ ಕಡಿಮೆ, ಅಂದ್ರೆ 0.96% ಅಷ್ಟು. ಇನ್ನು ಇರಾನ್ ನಿಂದ ಬರೋದು 0.4%. ಇರಾನ್ ನಿಂದ ನಮಗೆ ದೊಡ್ಡ ಹೊಡೆತ ಆಗೋದಿಲ್ಲ, ಆದ್ರೆ ಆ ಜಲಸಂಧಿ ಮಾರ್ಗ ಇದೆಯಲ್ಲ, ಆ ಮಾರ್ಗ ಬಿಟ್ಟು ಬೇರೆ ಮಾರ್ಗವನ್ನು ಅನುಸರಿಸಬೇಕಾಗುತ್ತೆ. ಆಗ ಏನಾಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. ಖರ್ಚು ಜಾಸ್ತಿ ಆದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಕಚ್ಚಾ ತೈಲ ಬೆಲೆ ಕೂಡ ಏರಿಕೆ ಆಗುತ್ತೆ. ಏರಿಕೆ ಆದಾಗ ನಮ್ಗೆ ಇಲ್ಲಿ ಸಿಗುವಂತ ಪೆಟ್ರೋಲ್ ಡೀಸೆಲ್ ನಲ್ಲೂ ಕೂಡ ಏರಿಕೆ ಜಾಸ್ತಿ ಆಗುತ್ತೆ. ಇನ್ನು ಇತರೆ ರಾಷ್ಟ್ರಗಳಿಂದ 10.78% ಶೇಕಡವಾರು ಕ್ರೂಡ್ ಆಯಿಲ್ ನಮಗೆ ಬರುತ್ತೆ. ಆದ್ರೆ ನಮಗೆ ಹೈಯೆಸ್ಟ್ ಬರೋದಿಲ್ಲಿಂದ ರಷ್ಯಾದಿಂದಾಗಿ. ಹಾಗಾಗಿ ನಮ್ಗೆ ಈಗ ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ, ಆದ್ರೆ ಮುಂದಿನ ದಿನದಲ್ಲಿ ಸಮಸ್ಯೆ ಆಗಬಹುದು. ಸಮಸ್ಯೆ ಅಂದ್ರೆ ಯಾವ ತರ, ಬೆಲೆಯಲ್ಲಿ ಏರಿಕೆ ಕಾಣಬಹುದು. ಹಾಗಾಗಿ ಎಲ್ಲರೂ ಕೂಡ ಅದನ್ನ ಎದುರಿಸೋದಕ್ಕೆ ಸಿದ್ಧರಾಗಿರ್ತಾರೆ. ಈಗ ಬ್ರೇಕ್. ನಮಗೆ ಈ ಕ್ರೂಡ್ ಆಯಿಲ್ ಬರೋದು ಎಲ್ಲಿಂದ ಅಂತಂದ್ರೆ ಅತಿ ಹೆಚ್ಚು ಬರೋದೇ ರಷ್ಯಾದಿಂದ. 41.48% ರಷ್ಯಾದಿಂದ ಕ್ರೂಡ್ ಆಯಿಲ್ ಬರುತ್ತೆ. ಇನ್ನು ಇರಾಕ್ನಿಂದ 16.26% ಕ್ರೂಡ್ ಆಯಿಲ್ ಬರುತ್ತೆ. ಸೌದಿ ಅರೇಬಿಯಾ ನೋಡಿ, ನಿಮಗೆ ಜಲಸಂಧಿಯ ಮ್ಯಾಪ್ ಅನ್ನು ನೋಡಿದ್ವಿ, ಅಲ್ಲಿ ಮಾರ್ಗವನ್ನು ನೋಡಿದ್ವಲ್ಲ, ಸೌದಿ ಅರೇಬಿಯಿಂದ ಅದೇ ಮಾರ್ಗದಲ್ಲೇ ಬರಬೇಕು ಇವೆಲ್ಲ. 8.34% ಕ್ರೂಡ್ ಆಯಿಲ್ ಬರೋದು ಸೌದಿ ಅರೇಬಿಯಾದಿಂದ. 8.04%. ಇನ್ನು ಅಮೆರಿಕಾದಿಂದ 7.14% ಕ್ರೂಡ್ ಆಯಿಲ್ ಬರುತ್ತೆ. ನೈಜೀರಿಯಾದಿಂದ 2.89% ಕ್ರೂಡ್ ಆಯಿಲ್ ಬರುತ್ತೆ. ಕುವೈತ್ನಿಂದ 2.68% ಬಂದ್ರೆ ವೆನೆಜುವೆಲಾದಿಂದ 1.41% ಕ್ರೂಡ್ ಆಯಿಲ್ ಬರುತ್ತೆ. ಇನ್ನು ಒಮನ್ ನಿಂದ ಬರೋದು 1% ಗಿಂತ ಕಡಿಮೆ, ಅಂದ್ರೆ 0.96% ಅಷ್ಟು. ಇನ್ನು ಇರಾನ್ ನಿಂದ ಬರೋದು 0.4%. ಇರಾನ್ ನಿಂದ ನಮಗೆ ದೊಡ್ಡ ಹೊಡೆತ ಆಗೋದಿಲ್ಲ, ಆದ್ರೆ ಆ ಜಲಸಂಧಿ ಮಾರ್ಗ ಇದೆಯಲ್ಲ, ಆ ಮಾರ್ಗ ಬಿಟ್ಟು ಬೇರೆ ಮಾರ್ಗವನ್ನು ಅನುಸರಿಸಬೇಕಾಗುತ್ತೆ. ಆಗ ಏನಾಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. ಖರ್ಚು ಜಾಸ್ತಿ ಆದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಕಚ್ಚಾ ತೈಲ ಬೆಲೆ ಕೂಡ ಏರಿಕೆ ಆಗುತ್ತೆ. ಏರಿಕೆ ಆದಾಗ ನಮ್ಗೆ ಇಲ್ಲಿ ಸಿಗುವಂತ ಪೆಟ್ರೋಲ್ ಡೀಸೆಲ್ ನಲ್ಲೂ ಕೂಡ ಏರಿಕೆ ಜಾಸ್ತಿ ಆಗುತ್ತೆ. ಇನ್ನು ಇತರೆ ರಾಷ್ಟ್ರಗಳಿಂದ 10.78% ಶೇಕಡವಾರು ಕ್ರೂಡ್ ಆಯಿಲ್ ನಮಗೆ ಬರುತ್ತೆ. ಆದ್ರೆ ನಮಗೆ ಹೈಯೆಸ್ಟ್ ಬರೋದಿಲ್ಲಿಂದ ರಷ್ಯಾದಿಂದಾಗಿ. ಹಾಗಾಗಿ ನಮ್ಗೆ ಈಗ ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ, ಆದ್ರೆ ಮುಂದಿನ ದಿನದಲ್ಲಿ ಸಮಸ್ಯೆ ಆಗಬಹುದು. ಸಮಸ್ಯೆ ಅಂದ್ರೆ ಯಾವ ತರ, ಬೆಲೆಯಲ್ಲಿ ಏರಿಕೆ ಕಾಣಬಹುದು. ಹಾಗಾಗಿ ಎಲ್ಲರೂ ಕೂಡ ಅದನ್ನ ಎದುರಿಸೋದಕ್ಕೆ ಸಿದ್ಧರಾಗಿರ್ತಾರೆ. ಈಗ ಬ್ರೇಕ್ ಆದ ನಮಗೆ ಈ ಕ್ರೂಡ್ ಆಯಿಲ್ ಬರೋದು ಎಲ್ಲಿಂದ ಅಂತಂದ್ರೆ ಅತಿ ಹೆಚ್ಚು ಬರೋದೇ ರಷ್ಯಾದಿಂದ. 41.48% ರಷ್ಯಾದಿಂದ ಕ್ರೂಡ್ ಆಯಿಲ್ ಬರುತ್ತೆ. ಇನ್ನು ಇರಾಕ್ನಿಂದ 16.26% ಕ್ರೂಡ್ ಆಯಿಲ್ ಬರುತ್ತೆ. ಸೌದಿ ಅರೇಬಿಯಾ ನೋಡಿ, ನಿಮಗೆ ಜಲಸಂಧಿಯ ಮ್ಯಾಪ್ ಅನ್ನು ನೋಡಿದ್ವಿ, ಅಲ್ಲಿ ಮಾರ್ಗವನ್ನು ನೋಡಿದ್ವಲ್ಲ, ಸೌದಿ ಅರೇಬಿಯಿಂದ ಅದೇ ಮಾರ್ಗದಲ್ಲೇ ಬರಬೇಕು ಇವೆಲ್ಲ. 8.34% ಕ್ರೂಡ್ ಆಯಿಲ್ ಬರೋದು ಸೌದಿ ಅರೇಬಿಯಾದಿಂದ. 8.04%. ಇನ್ನು ಅಮೆರಿಕಾದಿಂದ 7.14% ಕ್ರೂಡ್ ಆಯಿಲ್ ಬರುತ್ತೆ. ನೈಜೀರಿಯಾದಿಂದ 2.89% ಕ್ರೂಡ್ ಆಯಿಲ್ ಬರುತ್ತೆ. ಕುವೈತ್ನಿಂದ 2.68% ಬಂದ್ರೆ ವೆನೆಜುವೆಲಾದಿಂದ 1.41% ಕ್ರೂಡ್ ಆಯಿಲ್ ಬರುತ್ತೆ. ಇನ್ನು ಒಮನ್ ನಿಂದ ಬರೋದು 1% ಗಿಂತ ಕಡಿಮೆ, ಅಂದ್ರೆ 0.96% ಅಷ್ಟು. ಇನ್ನು ಇರಾನ್ ನಿಂದ ಬರೋದು 0.4%. ಇರಾನ್ ನಿಂದ ನಮಗೆ ದೊಡ್ಡ ಹೊಡೆತ ಆಗೋದಿಲ್ಲ, ಆದ್ರೆ ಆ ಜಲಸಂಧಿ ಮಾರ್ಗ ಇದೆಯಲ್ಲ, ಆ ಮಾರ್ಗ ಬಿಟ್ಟು ಬೇರೆ ಮಾರ್ಗವನ್ನು ಅನುಸರಿಸಬೇಕಾಗುತ್ತೆ. ಆಗ ಏನಾಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. ಖರ್ಚು ಜಾಸ್ತಿ ಆದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಕಚ್ಚಾ ತೈಲ ಬೆಲೆ ಕೂಡ ಏರಿಕೆ ಆಗುತ್ತೆ. ಏರಿಕೆ ಆದಾಗ ನಮ್ಗೆ ಇಲ್ಲಿ ಸಿಗುವಂತ ಪೆಟ್ರೋಲ್ ಡೀಸೆಲ್ ನಲ್ಲೂ ಕೂಡ ಏರಿಕೆ ಜಾಸ್ತಿ ಆಗುತ್ತೆ. ಇನ್ನು ಇತರೆ ರಾಷ್ಟ್ರಗಳಿಂದ 10.78% ಶೇಕಡವಾರು ಕ್ರೂಡ್ ಆಯಿಲ್ ನಮಗೆ ಬರುತ್ತೆ. ಆದ್ರೆ ನಮಗೆ ಹೈಯೆಸ್ಟ್ ಬರೋದಿಲ್ಲಿಂದ
ರಷ್ಯಾದಿಂದಾಗಿ. ಹಾಗಾಗಿ ನಮ್ಗೆ ಈಗ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ. ಆದ್ರೆ ಮುಂದಿನ ದಿನದಲ್ಲಿ ಸಮಸ್ಯೆ ಆಗಬಹುದು. ಸಮಸ್ಯೆ ಅಂದ್ರೆ ಯಾವ ತರ? ಬೆಲೆಯಲ್ಲಿ ಏರಿಕೆ ಕಾಣಬಹುದು. ಹಾಗಾಗಿ ಎಲ್ಲರೂ ಕೂಡ ಅದನ್ನ ಎದುರಿಸೋದಕ್ಕೆ ಸಿದ್ಧರಾಗಿರ್ತಾರೆ. ಈಗ ಬ್ರೇಕ್. ನಮ್ಗೆ ಈ ಕ್ರೂಡ್ ಆಯಿಲ್ ಬರೋದು ಎಲ್ಲಿಂದ ಅಂತಂದ್ರೆ ಅತಿ ಹೆಚ್ಚು ಬರೋದೇ ರಷ್ಯಾದಿಂದ. 41.48% ರಷ್ಯಾದಿಂದ ಕ್ರೂಡ್ ಆಯಿಲ್ ಬರುತ್ತೆ. ಇನ್ನು ಇರಾಕ್ನಿಂದ 16.26% ಕ್ರೂಡ್ ಆಯಿಲ್ ಬರುತ್ತೆ. ಸೌದಿ ಅರೇಬಿಯಾ ನೋಡಿ, ನಿಮಗೆ ಜಲಸಂಧಿಯ ಮ್ಯಾಪ್ ಅನ್ನು ನೋಡಿದ್ವಿ, ಅಲ್ಲಿ ಮಾರ್ಗವನ್ನು ನೋಡಿದ್ವಲ್ಲ, ಸೌದಿ ಅರೇಬಿಯಿಂದ ಅದೇ ಮಾರ್ಗದಲ್ಲೇ ಬರಬೇಕು ಇವೆಲ್ಲ. 8.34% ಕ್ರೂಡ್ ಆಯಿಲ್ ಬರೋದು ಸೌದಿ ಅರೇಬಿಯಾದಿಂದ. 8.04%. ಇನ್ನು ಅಮೆರಿಕಾದಿಂದ 7.14% ಕ್ರೂಡ್ ಆಯಿಲ್ ಬರುತ್ತೆ. ನೈಜೀರಿಯಾದಿಂದ 2.89% ಕ್ರೂಡ್ ಆಯಿಲ್ ಬರುತ್ತೆ. ಕುವೈತ್ನಿಂದ 2.68% ಬಂದ್ರೆ ವೆನೆಜುವೆಲಾದಿಂದ 1.41% ಕ್ರೂಡ್ ಆಯಿಲ್ ಬರುತ್ತೆ. ಇನ್ನು ಒಮನ್ ನಿಂದ ಬರೋದು 1% ಗಿಂತ ಕಡಿಮೆ, ಅಂದ್ರೆ 0.96% ಅಷ್ಟು. ಇನ್ನು ಇರಾನ್ ನಿಂದ ಬರೋದು 0.4%. ಇರಾನ್ ನಿಂದ ನಮಗೆ ದೊಡ್ಡ ಹೊಡೆತ ಆಗೋದಿಲ್ಲ. ಆದ್ರೆ ಆ ಜಲಸಂಧಿ ಮಾರ್ಗ ಇದೆಯಲ್ಲ, ಆ ಮಾರ್ಗ ಬಿಟ್ಟು ಬೇರೆ ಮಾರ್ಗವನ್ನು ಅನುಸರಿಸಬೇಕಾಗುತ್ತೆ. ಆಗ ಏನಾಗುತ್ತೆ? ಖರ್ಚು ಜಾಸ್ತಿ ಆಗುತ್ತೆ. ಖರ್ಚು ಜಾಸ್ತಿ ಆದಾಗ ಏನಾಗುತ್ತೆ? ಆಟೋಮೆಟಿಕ್ ಆಗಿ ಕಚ್ಚಾ ತೈಲ ಬೆಲೆ ಕೂಡ ಏರಿಕೆ ಆಗುತ್ತೆ. ಏರಿಕೆ ಆದಾಗ ನಮ್ಗೆ ಇಲ್ಲಿ ಸಿಗುವಂತ ಪೆಟ್ರೋಲ್, ಡೀಸೆಲ್ ನಲ್ಲೂ ಕೂಡ ಏರಿಕೆ ಜಾಸ್ತಿ ಆಗುತ್ತೆ. ಇನ್ನು ಇತರೆ ರಾಷ್ಟ್ರಗಳಿಂದ 10.78% ಶೇಕಡವಾರು ಕ್ರೂಡ್ ಆಯಿಲ್ ನಮಗೆ ಬರುತ್ತೆ. ಆದ್ರೆ ನಮಗೆ ಹೈಯೆಸ್ಟ್ ಬರೋದಿಲ್ಲಿಂದ ರಷ್ಯಾದಿಂದಾಗಿ. ಹಾಗಾಗಿ ನಮ್ಗೆ ಈಗ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ. ಆದ್ರೆ ಮುಂದಿನ ದಿನದಲ್ಲಿ ಸಮಸ್ಯೆ ಆಗಬಹುದು. ಸಮಸ್ಯೆ ಅಂದ್ರೆ ಯಾವ ತರ? ಬೆಲೆಯಲ್ಲಿ ಏರಿಕೆ ಕಾಣಬಹುದು. ಹಾಗಾಗಿ ಎಲ್ಲರೂ ಕೂಡ ಅದನ್ನ ನಮ್ಗೆ ಈ ಕ್ರೂಡ್ ಆಯಿಲ್ ಬರೋದು ಎಲ್ಲಿಂದ ಅಂತಂದ್ರೆ ಅತಿ ಹೆಚ್ಚು ಬರೋದೇ ರಷ್ಯಾದಿಂದ. 41.48% ರಷ್ಯಾದಿಂದ ಕ್ರೂಡ್ ಆಯಿಲ್ ಬರುತ್ತೆ. ಇನ್ನು ಇರಾಕ್ನಿಂದ 16.26% ಕ್ರೂಡ್ ಆಯಿಲ್ ಬರುತ್ತೆ. ಸೌದಿ ಅರೇಬಿಯಾ ನೋಡಿ, ನಿಮಗೆ ಜಲಸಂಧಿಯ ಮ್ಯಾಪ್ ಅನ್ನು ನೋಡಿದ್ವಿ, ಅಲ್ಲಿ ಮಾರ್ಗವನ್ನು ನೋಡಿದ್ವಲ್ಲ, ಸೌದಿ ಅರೇಬಿಯಿಂದ ಅದೇ ಮಾರ್ಗದಲ್ಲೇ ಬರಬೇಕು ಇವೆಲ್ಲ. 8.34% ಕ್ರೂಡ್ ಆಯಿಲ್ ಬರೋದು ಸೌದಿ ಅರೇಬಿಯಾದಿಂದ. 8.04%. ಇನ್ನು ಅಮೆರಿಕಾದಿಂದ 7.14% ಕ್ರೂಡ್ ಆಯಿಲ್ ಬರುತ್ತೆ. ನೈಜೀರಿಯಾದಿಂದ 2.89% ಕ್ರೂಡ್ ಆಯಿಲ್ ಬರುತ್ತೆ. ಕುವೈತ್ನಿಂದ 2.68% ಬಂದ್ರೆ ವೆನೆಜುವೆಲಾದಿಂದ 1.41% ಕ್ರೂಡ್ ಆಯಿಲ್ ಬರುತ್ತೆ. ಇನ್ನು ಒಮನ್ ನಿಂದ ಬರೋದು 1% ಗಿಂತ ಕಡಿಮೆ, ಅಂದ್ರೆ 0.96% ಅಷ್ಟು. ಇನ್ನು ಇರಾನ್ ನಿಂದ ಬರೋದು 0.4%. ಇರಾನ್ ನಿಂದ ನಮಗೆ ದೊಡ್ಡ ಹೊಡೆತ ಆಗೋದಿಲ್ಲ. ಆದ್ರೆ ಆ ಜಲಸಂಧಿ ಮಾರ್ಗ ಇದೆಯಲ್ಲ, ಆ ಮಾರ್ಗ ಬಿಟ್ಟು ಬೇರೆ ಮಾರ್ಗವನ್ನು ಅನುಸರಿಸಬೇಕಾಗುತ್ತೆ. ಆಗ ಏನಾಗುತ್ತೆ? ಖರ್ಚು ಜಾಸ್ತಿ ಆಗುತ್ತೆ. ಖರ್ಚು ಜಾಸ್ತಿ ಆದಾಗ ಏನಾಗುತ್ತೆ? ಆಟೋಮೆಟಿಕ್ ಆಗಿ ಕಚ್ಚಾ ತೈಲ ಬೆಲೆ ಕೂಡ ಏರಿಕೆ ಆಗುತ್ತೆ. ಏರಿಕೆ ಆದಾಗ ನಮ್ಗೆ ಇಲ್ಲಿ ಸಿಗುವಂತ ಪೆಟ್ರೋಲ್, ಡೀಸೆಲ್ ನಲ್ಲೂ ಕೂಡ ಏರಿಕೆ ಜಾಸ್ತಿ ಆಗುತ್ತೆ. ಇನ್ನು ಇತರೆ ರಾಷ್ಟ್ರಗಳಿಂದ 10.78% ಶೇಕಡವಾರು ಕ್ರೂಡ್ ಆಯಿಲ್ ನಮಗೆ ಬರುತ್ತೆ. ಆದ್ರೆ ನಮಗೆ ಹೈಯೆಸ್ಟ್ ಬರೋದಿಲ್ಲಿಂದ ರಷ್ಯಾದಿಂದಾಗಿ. ಹಾಗಾಗಿ ನಮ್ಗೆ ಈಗ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ. ಆದ್ರೆ ಮುಂದಿನ ದಿನದಲ್ಲಿ ಸಮಸ್ಯೆ ಆಗಬಹುದು. ಸಮಸ್ಯೆ ಅಂದ್ರೆ ಯಾವ ತರ? ಬೆಲೆಯಲ್ಲಿ ಏರಿಕೆ ಕಾಣಬಹುದು. ಹಾಗಾಗಿ ಎಲ್ಲರೂ ಕೂಡ ಅದನ್ನ ಎದುರಿಸೋದಕ್ಕೆ ಸಿದ್ಧರಾಗಿರ್ತಾರೆ. ಈಗ ಬ್ರೇಕ್. ನಮ್ಗೆ ಈ ಕ್ರೂಡ್ ಆಯಿಲ್ ಬರೋದು ಎಲ್ಲಿಂದ ಅಂತಂದ್ರೆ ಅತಿ ಹೆಚ್ಚು ಬರೋದೇ ರಷ್ಯಾದಿಂದ. 41.48% ರಷ್ಯಾದಿಂದ ಕ್ರೂಡ್ ಆಯಿಲ್ ಬರುತ್ತೆ. ಇನ್ನು ಇರಾಕ್ನಿಂದ 16.26% ಕ್ರೂಡ್ ಆಯಿಲ್ ಬರುತ್ತೆ. ಸೌದಿ ಅರೇಬಿಯಾ ನೋಡಿ, ನಿಮಗೆ ಜಲಸಂಧಿಯ ಮ್ಯಾಪ್ ಅನ್ನು ನೋಡಿದ್ವಿ, ಅಲ್ಲಿ ಮಾರ್ಗವನ್ನು ನೋಡಿದ್ವಲ್ಲ, ಸೌದಿ ಅರೇಬಿಯಿಂದ ಅದೇ ಮಾರ್ಗದಲ್ಲೇ ಬರಬೇಕು ಇವೆಲ್ಲ. 8.34% ಕ್ರೂಡ್ ಆಯಿಲ್ ಬರೋದು ಸೌದಿ ಅರೇಬಿಯಾದಿಂದ. 8.04%. ಇನ್ನು ಅಮೆರಿಕಾದಿಂದ 7.14% ಕ್ರೂಡ್ ಆಯಿಲ್ ಬರುತ್ತೆ. ನೈಜೀರಿಯಾದಿಂದ 2.89% ಕ್ರೂಡ್ ಆಯಿಲ್ ಬರುತ್ತೆ. ಕುವೈತ್ನಿಂದ 2.68% ಬಂದ್ರೆ ವೆನೆಜುವೆಲಾದಿಂದ 1.41% ಕ್ರೂಡ್ ಆಯಿಲ್ ಬರುತ್ತೆ. ಇನ್ನು ಒಮನ್ ನಿಂದ ಬರೋದು 1% ಗಿಂತ ಕಡಿಮೆ, ಅಂದ್ರೆ 0.96% ಅಷ್ಟು. ಇನ್ನು ಇರಾನ್ ನಿಂದ ಬರೋದು 0.4%. ಇರಾನ್ ನಿಂದ ನಮಗೆ ದೊಡ್ಡ ಹೊಡೆತ ಆಗೋದಿಲ್ಲ. ಆದ್ರೆ ಆ ಜಲಸಂಧಿ ಮಾರ್ಗ ಇದೆಯಲ್ಲ, ಆ ಮಾರ್ಗ ಬಿಟ್ಟು ಬೇರೆ ಮಾರ್ಗವನ್ನು ಅನುಸರಿಸಬೇಕಾಗುತ್ತೆ. ಆಗ ಏನಾಗುತ್ತೆ? ಖರ್ಚು ಜಾಸ್ತಿ ಆಗುತ್ತೆ. ಖರ್ಚು ಜಾಸ್ತಿ ಆದಾಗ ಏನಾಗುತ್ತೆ? ಆಟೋಮೆಟಿಕ್ ಆಗಿ
ಕಚ್ಚಾ ತೈಲ ಬೆಲೆ ಕೂಡ ಏರಿಕೆ ಆಗುತ್ತೆ. ಏರಿಕೆ ಆದಾಗ ನಮ್ಗೆ ಇಲ್ಲಿ ಸಿಗುವಂತ ಪೆಟ್ರೋಲ್ ಡೀಸೆಲ್ ನಲ್ಲೂ ಕೂಡ ಏರಿಕೆ ಜಾಸ್ತಿ ಆಗುತ್ತೆ. ಇನ್ನು ಇತರೆ ರಾಷ್ಟ್ರಗಳಿಂದ 10.78 ಶೇಕಡವಾರು ಕ್ರೂಡ್ ಆಯಿಲ್ ನಮಗೆ ಬರುತ್ತೆ. ಆದ್ರೆ ನಮಗೆ ಹೈಯೆಸ್ಟ್ ಬರೋದಿಲ್ಲಿಂದ ರಷ್ಯಾದಿಂದಾಗಿ. ಹಾಗಾಗಿ ನಮ್ಗೆ ಈಗ ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ. ಆದ್ರೆ ಮುಂದಿನ ದಿನದಲ್ಲಿ ಸಮಸ್ಯೆ ಆಗಬಹುದು. ಸಮಸ್ಯೆ ಅಂದ್ರೆ ಯಾವ ತರ? ಬೆಲೆಯಲ್ಲಿ ಏರಿಕೆ ಕಾಣಬಹುದು. ಹಾಗಾಗಿ ಎಲ್ಲರೂ ಕೂಡ ಅದನ್ನ ಎದುರಿಸೋದಕ್ಕೆ ಸಿದ್ಧರಾಗಿರ್ತಾರೆ. ಈಗ ಬ್ರೇಕ್ ಆದ ಎದುರಿಸೋದಕ್ಕೆ ಸಿದ್ಧರಾಗಿರ್ತಾರೆ. ಈಗ ಬ್ರೇಕ್ ಆದ